ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ಮುಂದಿನ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ದಿನನಿತ್ಯ ವಿಜ್ಞಾನ ಮತ್ತೆ ಗಣಿತ ತರಗತಿಗಳನ್ನು ಮಾಡ್ತಾ ಇದೀವಿ. ಅದರಲ್ಲಿ ಇಂದು ಗಣಿತದ MCQs ಗಳನ್ನ ಚರ್ಚೆ ಮಾಡ್ತೀವಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಭಾಗ ಒಂದರಲ್ಲಿ ಬಹಳ ಸುಲಭದ ಪ್ರಶ್ನೆಗಳನ್ನು ತಂದಿದ್ದೆ. ಇವತ್ತು ಅಷ್ಟೇ ಸುಲಭದ ಪ್ರಶ್ನೆಗಳಿದಾವೆ, ಆದ್ರೆ ಸ್ವಲ್ಪ ಕಷ್ಟಕರ ಪ್ರಶ್ನೆಗಳು ಹೆಚ್ಚಾಗಿದ್ದಾವೆ. ಸೊ ಅವುಗಳನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಸೆಷನ್ ನಿಮ್ಗೆ ಉಪಯುಕ್ತ ಆಗಿದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ. ನಾನು ನನ್ನ ಕೊನೆಯ ಒಂದು ವಿಡಿಯೋದಲ್ಲಿ ನೀವು ಕೇಳಿದ್ರಿ ಪ್ರಶ್ನೆಗಳನ್ನ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ತಂದೆ ಸರ್ ಅಂತ ಹೇಳಿ. ಅದೇ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಒಂದು ಸೆಷನ್ ಏನಿದೆ ಅದು ನಿಮ್ಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಸಹ ಪ್ರಶ್ನೆಗಳಿರ್ತವೆ. ಸೊ ಎರಡೂ ಮೀಡಿಯಂ ವರ್ಗದು ಉಪಯುಕ್ತ ಆಗುತ್ತೆ. ಈಗ ಹೆಚ್ಚಿನ ತಡ ಮಾಡದೆ ಸೊ ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಇಫ್ x² - 5x + 6 = 0, ದೆನ್ ದ ವ್ಯಾಲ್ಯೂ ಆಫ್ x ಈಸ್ x² - 5x + 6 = 0 ಆದರೆ ಎಕ್ಸ್ ನ ಮೌಲ್ಯ ಏನು ಅಂತ ಕೇಳಿದ್ದಾರೆ. ಸೊ ವರ್ಗ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಈ ಲೆಕ್ಕವನ್ನು ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಎಲ್ಲಿ ಕಾಣಬಹುದು? ಒಂದು 8th ಸ್ಟ್ಯಾಂಡರ್ಡ್ ಅಲ್ಲಿ ಕಾಣಬಹುದು, ಮತ್ತೊಂದು 10th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಗೆ ಇದು ಸಿಗುತ್ತೆ. ಸೊ ಇದನ್ನ ನಾವು ಯಾವ ಮೆಥಡ್ ಅಲ್ಲಿ ಮಾಡಬಹುದು? ಒಂದು ಶ್ರೀಧರನ ಸೂತ್ರ ಬಳಸ್ಕೊಂಡು ಬೇಕಾದ್ರೂ ಮಾಡಬಹುದು, ಅಥವಾ ಅಪವರ್ತಿಸುವಿಕೆ ವಿಧಾನದಿಂದ ಬೇಕಾದ್ರೂ ನೀವು ಮಾಡಬಹುದು. ಸೊ ನಾವು ಹೆಚ್ಚಾಗಿ ಈ ರೀತಿ ಬಂದಾಗ ಅಪವರ್ತಿಸುವಿಕೆ ವಿಧಾನವನ್ನೇ ನಾವು ಹೆಚ್ಚಾಗಿ ಬಳಸ್ತೀವಿ. ಸೊ ನಾನು ಇದನ್ನ ಅಪವರ್ತಿಸುವಿಕೆ ವಿಧಾನದನ್ನೇ ಬಿಡಿಸ್ತೀನಿ. ಸೊ ಕಮೆಂಟ್ ಅಲ್ಲಿ ನೀವು ಸಹ ಅಷ್ಟೇ ಲೆಕ್ಕವನ್ನ ಬೇಗ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಯಾವ ಆಪ್ಷನ್ ಸರಿ ಇದೆ ಅನ್ನೋದು. ಆಪ್ಷನ್ ಎ 1 ಮತ್ತೆ 6 ಎಕ್ಸ್ ನ ವ್ಯಾಲ್ಯೂ, ಆಪ್ಷನ್ ಬಿ 2 ಮತ್ತೆ 3 ಎಕ್ಸ್ ನ ವ್ಯಾಲ್ಯೂ ಆಗಿರುತ್ತೆ, ಆಪ್ಷನ್ ಸಿ 4 ಮತ್ತೆ 5 ಎಕ್ಸ್ ನ ವ್ಯಾಲ್ಯೂ ಆಗಿರುತ್ತೆ, ಆಪ್ಷನ್ ಡಿ 0 ಮತ್ತೆ 6 ಎಂಬುದು. ಸೊ ಫಾಸ್ಟ್ ಆಗಿ ಕಮೆಂಟ್ ಮಾಡಿ ಯಾವ್ದು ಉತ್ತರ ಸರಿ ಅಂತ ತಿಳಿಸ್ಕೊಡಿ. ಸೊ ನಾನು ಇದು ಬೇಕಾದ್ರೆ ನೀವು ಎರಡೂ ವಿಧಾನದಲ್ಲಿ ಮಾಡಬಹುದು, ನಾನು ಎರಡೂ ವಿಧಾನದಲ್ಲಿ ಮಾಡಿ ತೋರಿಸ್ತೀನಿ. ಸೊ ಬೆಸ್ಟ್ ಅಪವರ್ತಿಸುವಿಕೆ ವಿಧಾನದ ಮಾಡೋದು ತುಂಬಾ ಉತ್ತಮ. ಸೊ ಹೇಗೆ ಅಪವರ್ತಿಸುವಿಕೆ ವಿಧಾನ ಅಂತಂದ್ರೆ, ಸೊ ನಮಗೆ x² - 5x + 6. ಸೊ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಏನ್ ಮಾಡ್ಬೇಕು? ಸೊ ಮಧ್ಯಭಾಗದಲ್ಲಿ ಏನಿದೆ ಈ ಸಂಖ್ಯೆಯನ್ನ ಸೊ ನಮಗೆ ಕೂಡಿಸಿದಾಗ, ಅಥವಾ ಈ ಸಂಖ್ಯೆಯನ್ನು ಕೂಡಿಸ್ಬೇಕು, ಮತ್ತೆ ಈ ಎರಡು ಸಂಖ್ಯೆಗಳಿದಾವಲ್ಲ ಈ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಬರುವಂತ ಅಪವರ್ತನಗಳು ಒಂದೇ ರೀತಿಯಾಗಿರ್ಬೇಕು. ಅಂತ ಸಂಖ್ಯೆಗಳು ಯಾವ್ಯಾವ ಆಗ್ತವೆ? ಫಾರ್ ಎಕ್ಸಾಂಪಲ್ ಈಗ ಇನ್ ಗಮನಿಸ್ ನೋಡಿ. ಸೊ ನಮ್ಗೀಗ ಮಗ್ಗಿಯಲ್ಲಿ ಗಮನಿಸ್ ನೋಡಿ, 6ರ ಅಪವರ್ತನಗಳು ಯಾವಾಗ್ತವೆ? ಒಂದು 6 ಒಂದು 6 ಆದಾಗ 6ಕ್ಕೆ ಒಂದು ಕೂಡಿದ್ರೆ 7 ಆಗುತ್ತೆ, ಅಥವಾ 6ರಲ್ಲಿ ಒಂದು ಕಳೆದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. ಅಂದ್ರೆ ನಮ್ಗೆ ಈ ಸಂಖ್ಯೆ ಅಂತದ್ದು ಬರುತ್ತೆ. ಅಥವಾ ಇದಕ್ಕೆ 6ಕ್ಕಿಂತ ಅಪವರ್ತನಗಳು ಯಾವ್ಯಾವ ಆಗ್ತವೆ? 3 2 6. ಸೊ ಈ ಅಪವರ್ತನಗಳನ್ನ ಬೇಕಾದ್ರೂ ನೀವು ಬಳಸಬಹುದು. ಸೊ ಕೆಲವೊಂದಿಷ್ಟು ರೇರ್ ಆಗಿರುವಂತಹ ಪ್ರಶ್ನೆಗಳಿಗೆ ಈ ರೀತಿಯಾಗಿ ಬರುವಂತದ್ದು. ಸೊ ನಾನು ಈಗ ಏನ್ ಮಾಡ್ತೀನಿ, ಯಾವ್ದಾದ್ರು ಈ ನೀವು 1 ಅಥವಾ 6 ಅಂತದ್ ಬೇಕಾದ್ರೂ ಬಳಸಬಹುದು, 3 ಅಥವಾ 2 ಅಂತ ಸಂಖ್ಯೆಯನ್ನು ಬೇಕಾದ್ರೂ ಬಳಸಬಹುದು. ಬೇಕಾದ್ರೆ ನೋಡಿ, -3 -2 ಇವೆರಡನ್ನ ಕೂಡಿದಾಗ ನಮ್ಗೆ ಎಷ್ಟು ಬರುತ್ತೆ? -5 ಉತ್ತರನೇ ಬರುತ್ತೆ. ಆದ್ರೆ ಇವೆರಡನ್ನು ಗುಣಿಸಿದಾಗ -3 × -2 ಮಾಡಿದಾಗ +6 ಬರುತ್ತೆ. ಸೊ ನಾನೀಗ ಇದನ್ನು ಹೇಗೆ ಅಪವರ್ತಿಸ್ಕೊಳ್ತೀನಿ ಅಂತಂದ್ರೆ, x² - 5x + 6 ಇರೋದನ್ನ x², ಸೊ -5 ನನಗೆ ಹೇಗೆ ಬರಿಬಹುದು? -3x - 2x + 6 ಎನ್ನುವಂಥದ್ದಾಗಿ ಈ ರೀತಿಯಾಗಿ ಬರೀಬಹುದು. ಸೊ ಹಾಗಾದ್ರೆ ನನಗೆ ಏನ್ ಮಾಡ್ಬೇಕೀಗ? ಗುಂಪು ಮಾಡುವಿಕೆ ವಿಧಾನದಿಂದ ಗುಂಪನ್ನ ಮಾಡಿ, ಸೊ ಎಕ್ಸ್ ಅನ್ನ ಹೊರಭಾಗ ತಂದಾಗ x - 3. ಸೊ ಇಲ್ಲಿ ಏನ್ ಕಾಮನ್ ಆಗಿದೆ? ಸೊ 2 ಎನ್ನುವಂಥದ್ದು ಕಾಮನ್ ಆಗಿದೆ. ಸೊ 2ನ್ನ ಹೊರಭಾಗ ತಂದ್ರೆ ಸೊ ನಮ್ಗೆ ಇಲ್ಲಿ ಏನ್ ಉಳ್ಕೊಳ್ಳುತ್ತೆ? -x ಅನ್ನೋದು ಉಳ್ಕೊಳ್ಳುತ್ತೆ. ನೋಡಿ, ಈ ಭಾಗದಲ್ಲಿ ಏನ್ ಬಂದಿರುತ್ತೋ ಅದೇ ಈ ಭಾಗದಲ್ಲೂ ಬರ್ಬೇಕು. ಈ ಭಾಗದಲ್ಲಿ ನಮ್ಗೆ +x ಇರೋದ್ರಿಂದ ಸೊ ನಾನು ಮೈನಸ್ ಅನ್ನು ಹೊರಗಡೆ ತೆಗೆದಾಗ ಇಲ್ಲಿ -2 ಆಗುತ್ತೆ. ಸೊ ಇದು x ಪ್ಲಸ್ ಈಗ ಎಷ್ಟು ಉಳ್ಕೊಳ್ಳುತ್ತೆ? ಸರಿ, ಒಂದ್ ನಿಮಿಷ. ಎಕ್ಸ್ ಇಲ್ಲಿ ನಾನು ಮೈನಸ್ ತಗೋಬೇಕು. ಯಾಕೆ? ನೋಡಿ, ಈ ಭಾಗದಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ. ಇಲ್ಲಿ x - 3 ಯಾಕೆ? ಆಲ್ರೆಡಿ 2 ಹೊರಭಾಗ ತೆಗೆದುಕೊಂಡಿದೀವಿ. 2 3 6 ಆಗುತ್ತೆ. ಹಾಗಾದ್ರೆ ನಮ್ಗೆ ಬಂದಿರುವಂತಹ ಅಪವರ್ತನಗಳು ಯಾವಾಗ್ತವೆ? ಒಂದು x - 2, ಮತ್ತೊಂದು x - 3. ಈಗ ಇದನ್ನ ನಾವು 0ಗೆ ಈಕ್ವೇಟ್ ಮಾಡ್ಕೊಂಡಾಗ ಸೊ x = 2, 3 ಎನ್ನುವಂತ ಉತ್ತರ ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಆಪ್ಷನ್ ಬಿ ಯಾರೆಲ್ಲ ಟೈಪ್ ಮಾಡಿದ್ರು ಸೊ ನಿಮ್ಮೆಲ್ಲಾ ಉತ್ತರಗಳು ಸಹ ಸರಿಯಾಗಿರ್ತವೆ. ಎಸ್, ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. ಮುಂದಿನ ಪ್ರಶ್ನೆ, ದ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಪೆಂಟಗಾನ್ ಈಸ್, ಪಂಚಭುಜದ ಆಂತರಿಕ ಕೋನಗಳ ಮೊತ್ತ ಎಷ್ಟು? ಸೊ ನಿಮ್ಗೆ ಆಂತರಿಕ ಕೋನಗಳ ಸೂತ್ರ ಗೊತ್ತಾದಾಗ ನಿಮ್ಗೆ ಈಸಿಯಾಗಿ ನೀವು ಆನ್ಸರ್ ಮಾಡ್ತೀರಾ. ಯಾಕಂದ್ರೆ ಪೆಂಟಗಾನ್ ಮೇಲೆ ಬಹಳಷ್ಟು ಸಲ ಇದು ರಿಪೀಟೆಡ್ ಕ್ವಶನ್ ಆಗಿದೆ. ಲಾಸ್ಟ್ ಟೈಮ್ ನಿಮ್ಗೆ ಈವನ್ PCL ಸಹ ಇದೇ ರೀತಿ ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ PCL ನಿಮ್ಗೇನು PCL ಸಹ ಮ್ಯಾಥ್ಸ್ ಬರುತ್ತೆ, 4-5 ಕ್ವಶನ್ ಬಂದಾಗ. ಸೊ ಅಲ್ಲೂ ಸಹ ಇದೇ ರೀತಿ ಪ್ರಶ್ನೆ ಕೇಳಿದ್ದಾನೆ. ಜೊತೆಗೆ RRB ಎಕ್ಸಾಮ್ಸ್ ಅಲ್ಲಿ ಈ ರೀತಿ ಪ್ರಶ್ನೆ ಬಂದಿದೆ. ಜೊತೆಗೆ SSC ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಅಂದ್ರೆ ಇದೇ ರೀತಿ ಪ್ರಶ್ನೆ ಬಂದಿದೆ ಅಂತಲ್ಲ, ಇಂಟೀರಿಯರ್ ಆಂಗಲ್ಸ್ ಮೇಲೆ ಬಹಳಷ್ಟು ಸಲ ಕ್ವಶನ್ ಕೇಳಿದ್ದಾರೆ. ಸೊ ನಮ್ಗಿರುವಂತ ಇಂಟೀರಿಯರ್ ಆಂಗಲ್ಸ್ ಅಲ್ಲಿ ಇರುವಂತ ಒಂದೇ ಸೂತ್ರ ಏನಿದೆ? n - 2 ×
180 ಡಿಗ್ರಿ. ಇದು ಆಂತರಿಕ ಒಳಕೋನಗಳ ಮೊತ್ತ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ. ಇದು ಆಂತರಿಕ ಒಳಕೋನಗಳಾದ್ರೆ ಹೊರಕೋನಗಳ ಮೊತ್ತ ಕೇಳಿದಾಗ ನಮ್ಗೆ ಏನ್ ಸೂತ್ರ ಬರುತ್ತೆ? 360 ಡಿಗ್ರಿ ಡಿವೈಡೆಡ್ ಬೈ ಎನ್ ಎನ್ನುವಂತ ಸೂತ್ರ ಬರುತ್ತೆ. ನಮ್ಗೆ ಅಲ್ಲಿ ಕೇಳಿರೋದು ಕೇವಲ ಇಂಟೀರಿಯರ್ ಆಂಗಲ್ಸ್ ಆಗಿರೋದ್ರಿಂದ ಸದ್ಯಕ್ಕೆ ಈ ಸೂತ್ರ ನಮ್ಗೆ ಬೇಡ. ಸೊ ಅವ್ರು ಏನೇ ಕೊಟ್ಟಿದ್ದಾರೆ? ಪಂಚಭುಜ. ಸೊ ನಮ್ಗೆ ಆಕ್ಚುಲಿ ಅಲ್ಲೇ ಆಂಗಲ್ಸ್ ಕೊಟ್ಟಿದ್ದಾರೆ. ಸೊ ಎಷ್ಟು ಬಾಹುಗಳಂತದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎನ್ ಎನ್ನುವಂಥದ್ದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಎನ್ ಎನ್ನುವಂಥದ್ದು ಬಾಹುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಎಸ್, ಇದನ್ನ ಆಧರಿಸಿಕೊಂಡು ಸೊ ಇದಕ್ಕೆ ನೀವು ಉತ್ತರವನ್ನ ತಿಳಿಸಿ. ಸೊ ಆಪ್ಷನ್ ಎ 360 ಡಿಗ್ರಿ, ಆಪ್ಷನ್ ಬಿ 540 ಡಿಗ್ರಿ, ಆಪ್ಷನ್ ಸಿ 720 ಡಿಗ್ರಿ, ಆಪ್ಷನ್ ಡಿ 900 ಡಿಗ್ರಿ. ಎಸ್, ಕಮೆಂಟ್ ಮಾಡಿ. ಎಸ್, ನಾನು ಈಗಾಗಲೇ ಹೇಳಿದಂತೆ ಪಂಚಭುಜ ಅಂತಂದ್ರೆ ಸೊ ಅಲ್ಲಿ ಎಷ್ಟು ಬಾಹುಗಳಿದ್ದಂತೆ? 5 ಬಾಹುಗಳಿದ್ದಂತೆ. ಸೊ ಎನ್ ಇಸ್ ಈಕ್ವಲ್ ಟು 5 5. ನಮ್ಗೆ ಗೊತ್ತಿರೋ ಸೂತ್ರ ಏನಿದೆ? n-2 ಇಂಟು 180 ಡಿಗ್ರಿ. ಸೊ ಎನ್ ಅಂತಂದ್ರೆ ಎಷ್ಟಾಯ್ತು ಈಗ? 5. 5 ಮೈನಸ್ 2 ಇಂಟು 180 ಡಿಗ್ರಿ. 5ಅಲ್ಲಿ 2 ಹೋದಾಗ 3 ಇಂಟು 180 ಡಿಗ್ರಿ. 18 ಮೂರ್ಲ 54. ಸೊ ಒಂದು 0 ಇದೆ, ಆ 0 ಹಾಗೆ ಬರ್ಕೊಳ್ತೀವಿ. ಒಟ್ಟಾರೆ ಎಷ್ಟಾಯ್ತು? 540 ಡಿಗ್ರಿ. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಇದೆ. ಎಸ್, ಗುಡ್. ಯಾರೆಲ್ಲ ಆಪ್ಷನ್ ಬಿ ಕೊಟ್ಟಿದ್ರು ನಿಮ್ಮೆಲ್ಲ ಆನ್ಸರ್ಗಳು ಸರಿಯಾಗಿದ್ದಾವೆ. ಸೊ ಬಹಳಷ್ಟು ಜನ ಆಪ್ಷನ್ ಬಿ ಅನ್ನೇ ಆನ್ಸರ್ ಕೊಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲ ಆನ್ಸರ್ಗಳು ಸಹ ಕರೆಕ್ಟ್ ಆಗಿರ್ತವೆ. ಎಸ್, ಮುಂದಿನ ಪ್ರಶ್ನೆ. ಸೊ ಇದು ಬರುವಂತದ್ದು 10ನೇ ತರಗತಿಯಲ್ಲಿ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಬರುವಂತ ಪ್ರಶ್ನೆ ಇದು. ದ ಸ್ಲೋಪ್ ಆಫ್ ದ ಜಾಯ್ನಿಂಗ್ ಲೈನ್ ಜಾಯ್ನಿಂಗ್ 2,3 and 6,11 ಈಸ್ 2,3 ಮತ್ತು 6,1 ಬಿಂದುಗಳು ಸಂಪರ್ಕಿಸುವ ಆಯ್ಕೆಯ ಇಳಿಜಾರು ಎಷ್ಟು ಅಂತ ಕೇಳಿದರೆ. ಸೊ ಸ್ಲೋಪ್ ಕೇಳಿದರೆ. ಸ್ಲೋಪ್ ಅಂತಂದ್ರೆ ಏನ್ ಬರುತ್ತೆ? m ಇಸ್ ಈಕ್ವಲ್ ಟು x2 ಮೈನಸ್ x1 ಡಿವೈಡೆಡ್ ಬೈ y2 ಮೈನಸ್ y1 ಎನ್ನುವಂತ ಸೂತ್ರ. ಇದು ಸ್ಲೋಪ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ x1 ಯಾವುದು, x2 ಯಾವುದು? ಸೊ ಕೊಟ್ಟಿರುವಂತಹ ನಿರ್ದೇಶಾಂಕ ರೇಖಾಗಣಿತದ ಬಿಂದುಗಳಲ್ಲಿ ಸೊ ಪ್ರತಿಯೊಂದು ಬೆಲೆ ಏನ್ ಸೂಚಿಸುತ್ತೆ? x, y ಅನ್ನುವಂತ ನಿರ್ದೇಶಾಂಕಗಳನ್ನ ಸೂಚಿಸುತ್ತೆ. ಇಲ್ಲಿ ನಮ್ಗೆ 2 ಬೆಲೆಗಳನ್ನ ಕೊಟ್ಟಿರೋದ್ರಿಂದ ಇದು x1 y1 ಆಗುತ್ತೆ, ಇದು x2 y2 ಎನ್ನುವಂಥದ್ದಾಗುತ್ತೆ. ಸರಿ, x2 ಬೆಲೆ ಎಷ್ಟಾಯ್ತು? x2 ಬೆಲೆ 6, x1 ಬೆಲೆ 2 ಆಯ್ತು. ಜೊತೆಗೆ y2 ಬೆಲೆ ಎಷ್ಟಿದೆ? y2 ಬೆಲೆ 11 ಮೈನಸ್ y1 ಬೆಲೆ ಎಷ್ಟಿದೆ? 3. ಸೊ 6ಅಲ್ಲಿ 2 ಹೋದ್ರೆ 4 ಆಗುತ್ತೆ, 11ಅಲ್ಲಿ 3 ಹೋದಾಗ 8 ಆಗುತ್ತೆ. ಸೊ 4 1 4, 4 2 8. ಸೊ ಆಪ್ಷನ್ 1/2 ಬರ್ತಾ ಇದೆ. ಸೊ ಆಪ್ಷನ್ಸ್ ಅಲ್ಲಿ ಇಲ್ಲ ಇಲ್ಲಿ. ಸೊ ಮೇ ಬಿ ಇದಕ್ಕೆ ಸೂತ್ರ m ಇಸ್ ಈಕ್ವಲ್ ಟು y2 ಮೈನಸ್ y1 ಅಥವಾ ಡಿವೈಡೆಡ್ ಬೈ x2 ಮೈನಸ್ x1 ಮಾಡ್ಕೊಂಡಾಗ ಮೇ ಬಿ ಈ ಸೂತ್ರ ಬರ್ಬೋದು. ಮೇ ಬಿ ಇಳಿಜಾರಿಗೆ ಈ ಸೂತ್ರ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ನೇ ರೈಟ್ ಆನ್ಸರ್ ಇರೋದ್ರಿಂದ ಸೊ ನೀವು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಸೂತ್ರ ಬಳಸ್ಕೊಂಡ್ರೆ ರೈಟ್ ಆನ್ಸರ್ ಬರುತ್ತೆ. ಇದು ರೆಸಿಪ್ರೋಕಲ್ ಆಗುತ್ತೆ ಅಷ್ಟೇ. ಎಸ್, ನಾವೀಗ ಮುಂದಿನ ಪ್ರಶ್ನೆನ ಬಿಡಿಸೋಣ. ಮುಂದಿನ ಪ್ರಶ್ನೆ. ಇಫ್ ಎ ಡೈ ಇಸ್ ಥ್ರೋನ್ ಒನ್ಸ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಪ್ರೈಮ್ ನಂಬರ್ ಈಸ್. ಒಂದು ದಾಳವನ್ನ ಎಸೆದಾಗ ಅವಿಭಾಜ್ಯ ಸಂಖ್ಯೆ ಬರುವ ಸಂಭವನೀಯತೆ ಎಷ್ಟು? ಒಂದು ದಾಳವನ್ನು ಎಸೆದಾಗ ದಾಳಕ್ಕೆ ಎಷ್ಟು ಮುಖಗಳಿರ್ತವೆ? ದಾಳಕ್ಕೆ 6 ಮುಖಗಳಿರ್ತವೆ. ಸೊ 1 2 3 4 5 6 ಹೀಗೆ 6 ಮುಖಗಳಿರ್ತವೆ. 6 ಮುಖಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಬರುವಂತ ಸಂಭವನೀಯತೆ ನಮ್ ಸೂತ್ರ ಏನಿದೆ? ಸೊ ನಮ್ಗೆ ಎನ್ ಆಫ್ ಇ ಎಷ್ಟು ಬರುತ್ತೆ ಅಂತಂದ್ರೆ ಸೊ ಟೋಟಲ್ ನಂಬರ್ ಆಫ್ ಫಸ್ಟ್ ನಮ್ಗೆ ಬರುವಂತ ಒಟ್ಟು ದಾಳಗಳ ಸಂಖ್ಯೆ ಎಷ್ಟು, ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಬರುತ್ತೆ. ಸೊ ಅವಿಭಾಜ್ಯ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಸಂಭವನೀಯತೆಗಳ ಸಂಖ್ಯೆ. ಸೊ ಒಂದು ದಾಳವನ್ನು ಎಸೆದಾಗ ನಮ್ಗೆ ಎಷ್ಟು ರಿಸಲ್ಟ್ ಬರುತ್ತೆ? ಒಟ್ಟಾರೆಯಾಗಿ 6 ರಿಸಲ್ಟ್ಸ್ ಬರುತ್ತೆ. ಅದ್ರಲ್ಲಿ ಅವ್ರು ಏನ್ ಕೇಳಿದ್ದಾರೆ? ಅವಿಭಾಜ್ಯ ಸಂಖ್ಯೆ. ಸೊ ಅವಿಭಾಜ್ಯ ಸಂಖ್ಯೆ ಯಾವುದು? ಯಾವ ಸಂಖ್ಯೆ ತನ್ನಿಂದ ಮತ್ತು 1ರಿಂದ ಮಾತ್ರ ಭಾಗ ಆಗುತ್ತೋ ಆ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಸೊ ಇವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವಾಗಿರ್ತವೆ? 2 3 ಮತ್ತೊಂದು 5. ಅಂದ್ರೆ ಒಟ್ಟಾರೆಯಾಗಿ ಎಷ್ಟು ಸಂಖ್ಯೆಗಳಿದ್ದಂತಾಯ್ತು? 3 ಸಂಖ್ಯೆಗಳಿದ್ದಂಗೆ ಆಯ್ತು. ಸೊ ಅದೇನ್ ಬರುತ್ತೆ? 3 1 3, 3 2 6. 1/2 ಎನ್ನುವಂತಿದ್ದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಯಾರು ಕೊಡ್ತಾ ಇದ್ರು? ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ. ಇಫ್ ದ ಆಂಗಲ್ ಆಫ್ ಟ್ರಯಾಂಗಲ್ ಆರ್ ಇನ್ ದ ರೇಷಿಯೋ 2:3:4 ದೆನ್ ದ ಲಾರ್ಜೆಸ್ಟ್ ಆಂಗಲ್ ಈಸ್. ಒಂದು ತ್ರಿಭುಜದ ಕೋನಗಳ ಅನುಪಾತ 2:3:4 ಆದರೆ ಅತಿ ದೊಡ್ಡ ಕೋನ ಎಷ್ಟು ಎನ್ನುವಂತ ಕೇಳಿದರೆ. ಸೊ ಆಪ್ಷನ್ ಎ 40 ಡಿಗ್ರಿ, ಆಪ್ಷನ್ ಬಿ 60 ಡಿಗ್ರಿ, ಆಪ್ಷನ್ ಸಿ 80 ಡಿಗ್ರಿ, ಆಪ್ಷನ್ ಡಿ 90 ಡಿಗ್ರಿ. ಎಸ್, ಕಮೆಂಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ. ಎಸ್, ಸಾರಿ, ಅವಾಗ್ಲೇ ನಾನು ಹೇಳಿದ್ಬೇಕಾದ್ರೆ ಸೊ ಸ್ಲೋಪ್ಗೆ ಸಂಬಂಧಪಟ್ಟಂತೆ
ಬೆಲೆ ಏನ್ ಬರುತ್ತೆ, ಸೂತ್ರ ಏನ್ ಬರುತ್ತೆ ಅಂತಂದ್ರೆ ಸ್ಲೋಪ್ಗೆ y2 ಮೈನಸ್ y1 ಬರುತ್ತೆ, x2 ಮೈನಸ್ x1 ಬರೋದಿಲ್ಲ. ಸ್ಲೋಪ್ಗೆ ಏನ್ ಬರುತ್ತೆ, ಸೊ ಸ್ಲೋಪ್ ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಆಗುತ್ತೆ. ಸೊ ಅವಾಗ ನಮ್ಗೆ ಆಕ್ಚುಲಿ ಏನ್ ಬರುತ್ತೆ ಆನ್ಸರು 2/1 ಆನ್ಸರ್ ಬರುತ್ತೆ, 2ನೇ ರೈಟ್ ಆನ್ಸರ್ ಆಗುತ್ತೆ. ಸೊ ನೀವು ಇದನ್ನ ಅಪ್ಲೈ ಮಾಡ್ಕೊಂಡು ನೋಡಿ, ನಿಮ್ಗೆ ಆನ್ಸರ್ ಎರಡೇ ಬರುತ್ತೆ. ಆಕ್ಚುಲಿ ನಾನು ಅಲ್ಲಿ ಏನ್ ಮಾಡಿದೆ, x2 ಮೈನಸ್ x1 ಬೈ y2 ಮೈನಸ್ y1 ಅಂತ ಹಾಕಿದ್ದೆ, ಅವಾಗ ನಮ್ಗೆ ಏನ್ ಬಂದಿತ್ತು 1/2 ಆನ್ಸರ್ ಬಂದಿತ್ತು. ಸೊ ಈಗ ಏನಾಗಿದೆ, ರೆಸಿಪ್ರೋಕಲ್ ಆಗಿದ್ದಾಗ ನಮ್ಗೆ ಆನ್ಸರ್ ಎರಡೇ ಬರುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸೋಣ. ಸೊ ಮುಂದಿನ ಪ್ರಶ್ನೆಗೆ ಆಲ್ರೆಡಿ ಎಲ್ಲರೂ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಿಸಿದಂತೆ ಏನ್ ಮಾಹಿತಿ ಗೊತ್ತಿರಬೇಕು, ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ ಎಷ್ಟೊಂದು ಗೊತ್ತಿರಬೇಕು. ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತೆ, ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಸೊ ಮೂರು ಬಾಹುಗಳು ಯಾವಾಗಿರ್ಲಿ, ಮೂರು ಬಾಹುಗಳನ್ನ ನಾನು ಇದೊಂದು ತ್ರಿಭುಜ ಅಂತ ತೆಗೆದುಕೊಂಡ್ರೆ, ಈ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತೆ, 180 ಡಿಗ್ರಿ ಸಮನಾಗಿರುತ್ತೆ. ಆದ್ರೆ ಮೂರು ಒಳಕೋನಗಳು ಯಾವ ಅನುಪಾತದಲ್ಲಿದ್ದಾವೆ, 2,3,4 ಅನುಪಾತದಲ್ಲಿದ್ದಾವೆ. ಸೊ 2:3:4 ಇದಿಷ್ಟನ್ನ ಕೂಡ್ಕೊಂಡ್ರೆ ನಮ್ಗೆ ಇಷ್ಟರ ಅನುಪಾತದಲ್ಲಿ ಏನಿದೆ, ಈ 180 ಡಿಗ್ರಿ ಅನ್ನುವಂಥದ್ದು ಇದೆ ಅನ್ನುವಂಥದ್ದಾದ್ರೆ, ಸೊ ಈಗ ನಾನು ಇದನ್ನ ಹೇಗೆ ಬರ್ಕೋಬೇಕು, ಸೊ ನಮ್ಗೆ ಇಲ್ಲಿ ಎಷ್ಟು ಕೋನ ಇದೆ ಅಂತ ಗೊತ್ತಿಲ್ಲ, ಆದ್ರೆ ಅದು ಯಾವ ರೇಷದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇದನ್ನ ಹೇಗೆ ಬರ್ಕೋಬಹುದು, 2x:3x:4x ಅಂದ್ರೆ ಒಂದು ಬಾಹು, ಒಂದು ಕೋನ 2x, ಇನ್ನೊಂದು ಕೋನ 3x, ಮತ್ತೊಂದು ಕೋನ 4x. ಈ ಮೂರು ಕೋನಗಳನ್ನ ಕೂಡ್ಕೊಂಡಾಗ ಏನಾಗುತ್ತೆ, 180 ಡಿಗ್ರಿಗೆ ಸಮನಾಗುತ್ತೆ. ಸೊ ನೀವು ಕಮೆಂಟ್ ಮಾಡೋದು ಕಮೆಂಟ್ ಮಾಡ್ತಾ ಇರಿ. ಸೊ 2x ಪ್ಲಸ್ 3x ಪ್ಲಸ್ 4x ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಒಟ್ಟಾರೆ ಕೂಡಿದಾಗ ಎಷ್ಟಾಗುತ್ತೆ, 9x ಇಸ್ ಈಕ್ವಲ್ ಟು 180 ಡಿಗ್ರಿ. x ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 9. ಸೊ ಒಟ್ಟಾರೆಗೆ ಏನ್ ಬರುತ್ತೆ, 9 1 9, 9 2 18, 2 0 0. ಸೊ x ನ ಬೆಲೆ ಎಷ್ಟು ಬಂತು, x ನ ಬೆಲೆ 20. ಆದ್ರೆ ಕೊಟ್ಟಿರುವಂತ ಪ್ರಶ್ನೆ ಏನು, ಆದ್ರೆ ಅತಿ ದೊಡ್ಡ ಕೋನ ಎಷ್ಟು, ಇಲ್ಲಿ ದೊಡ್ಡ ಕೋನ ಅಂತಂದ್ರೆ ಏನಾಗಿರುತ್ತೆ, ದೊಡ್ಡ ಅನುಪಾತ ಆಗಿರುತ್ತೆ, ಅದೇ ದೊಡ್ಡ ಕೋನ ಆಗಿರುತ್ತೆ. 4 ಅಂತ ದೊಡ್ಡ ಅನುಪಾತ ಆಗಿರೋದ್ರಿಂದ 4 ಇಂಟು x ಎಷ್ಟಾಗುತ್ತೆ, 4 20 80 ಎನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, x ಪ್ಲಸ್ 1/x ಇಸ್ ಈಕ್ವಲ್ ಟು 3 ಆದರೆ x² ಪ್ಲಸ್ 1/x² ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಇಫ್ x ಪ್ಲಸ್ 1/x ಇಸ್ ಈಕ್ವಲ್ ಟು 3 ದೆನ್ ಫೈಂಡ್ x² ಪ್ಲಸ್ 1/x² ವ್ಯಾಲ್ಯೂ ಅಂತ ಕೇಳಿದರೆ, ಇದನ್ನ ನೀವು ಎರಡು ಮೆಥಡ್ ಅಲ್ಲಿ ಈ ಲೆಕ್ಕವನ್ನ ಮಾಡಬಹುದು. ಸೊ ನೇರವಾಗಿ ಸೂತ್ರ ನೆನ್ಪಿಟ್ಕೊಂಡಿದ್ರೆ ನೇರವಾಗಿ ಸೂತ್ರನ ನೆನ್ಪಿಟ್ಕೊಂಡು ಮಾಡಬಹುದು, ಇಲ್ಲ ನಾವು ಸೂತ್ರದ ಪ್ರಕಾರ ಮಾಡ್ತೀವಿ ಅಂತಂದ್ರೆ ನೀವು ಸೂತ್ರ ಪ್ರಕಾರನೂ ಮಾಡಬಹುದು. ಸೊ ಯಾವ ಸೂತ್ರ ಬರುತ್ತೆ ಇದಕ್ಕೆ, a+b² ಸೂತ್ರ ಬರುತ್ತೆ. a+b² ಸೂತ್ರದ ಪ್ರಕಾರ ಸೊ ನೀವು ಇದನ್ನ ಏನ್ ಮಾಡಬಹುದು, ಫಾರ್ ಎಕ್ಸಾಂಪಲ್ ಈಗ ಇದನ್ನ a ಅಂತ ತೆಗೆದುಕೊಳ್ಳಿ, ಇದನ್ನ b ಅಂತ ಭಾವಿಸ್ಕೊಂಡು ನಮ್ಗೆ a+b ಸೂತ್ರ ಏನಿದೆ, a+b² ಇಸ್ ಈಕ್ವಲ್ ಟು a² ಪ್ಲಸ್ b² ಪ್ಲಸ್ 2a. ಇಲ್ಲಿ ಗಮನಿಸ್ ನೋಡಿ, ಅವ್ರು ಕೇಳಿರ್ತದೇನು, x² ಪ್ಲಸ್ 1/x². ಸೊ ಈಗ ನಾನು ಈ ಬೆಲೆಯನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ನಾನು ಈಗಾಗಲೇ ಹೇಳಿದಂತೆ a ಅಂದ್ರೆ x, b ಅಂತಂದ್ರೆ 1/x. ಸೊ ನೀವು ಆಲ್ರೆಡಿ ಲೆಕ್ಕ ಮಾಡ್ತಿರೋರು ಲೆಕ್ಕ ಮಾಡಿ ನನಗೆ ಆಪ್ಷನ್ಸ್ ಯಾವ್ದು ಬರುತ್ತೆ ಅಂತ ತಿಳಿಸಿ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ x ಪ್ಲಸ್ 1/x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² ಅಂತಂದ್ರೆ x² ಪ್ಲಸ್ b² ಅಂತಂದ್ರೆ 1/x ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು a ಅಂತಂದ್ರೆ x, b ಅಂತಂದ್ರೆ 1/x. ಈಗ ಈ x ಕ್ಯಾನ್ಸಲ್ ಆಗುತ್ತೆ. ಸೊ x ಪ್ಲಸ್ 1/x² ಇದ್ದಾಗ x ಪ್ಲಸ್ 1/x² ಗೆ ನಮ್ಗೆ ಆಲ್ರೆಡಿ ಅವ್ರು ಬೆಲೆ ಕೊಟ್ಟಿದ್ದಾರೆ. x ಪ್ಲಸ್ 1/x ಅಂತ ಅದ್ರ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ, 3 ಅಂತ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಏನ್ ಕಂಡುಹಿಡಿಯ ಕೇಳಿದ್ದಾರೆ, x² ಪ್ಲಸ್ 1/x² ಅಂತ. ಅದೆಲ್ಲಿದೆ ನೋಡಿ, ಈ ಭಾಗದಲ್ಲಿ ನಿಮ್ಗೆ ಶೋ ಆಗ್ತಾ ಇದೆ. ಅಂದ್ರೆ ಸೊ ಇಲ್ಲಿ x ಪ್ಲಸ್ 1/x ಅಂತಂದ್ರೆ ಎಷ್ಟಾಗ್ತದೆ, ಅದ್ರ ಬೆಲೆ 3. 3ರ ವರ್ಗ ಇಸ್ ಈಕ್ವಲ್ ಟು, ವರ್ಗ ಯಾಕೆ ಬರ್ಕೊಂಡೆ ನೋಡಿ, ಇಲ್ಲಿ ಸ್ಕ್ವೇರ್ ಇದೆ ಮೇಲ್ಭಾಗದಲ್ಲಿ, ಅದಕ್ಕೆ ಸ್ಕ್ವೇರ್ ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಉಳಿದಿದ್ದೇನಿದೆ, x² ಪ್ಲಸ್ 1/x². ಇದು 1² ಅಂದ್ರೂ ಬೆಲೆ 1 ಬರುತ್ತೆ, ಪ್ಲಸ್ 2. ಈಗ 3ರ ವರ್ಗ ಅಂದಾಗ ಎಷ್ಟು ಬರುತ್ತೆ, 3ರ ವರ್ಗ 9. ಈ ಪ್ಲಸ್ 2 ಅನ್ನುವಂಥದ್ದು ಈಕ್ವಲ್ಸ್ ಈ ಕಡೆ ಬಂದಾಗ -2 ಆಗುತ್ತೆ, ಇಸ್ ಈಕ್ವಲ್ ಟು x² ಪ್ಲಸ್ 1/x². ಸೊ 9 ಅಲ್ಲಿ 2 ಹೋದಾಗ 7. x² ಪ್ಲಸ್ 1/x² ಅನ್ನೋ ಸೂತ್ರ ಎಷ್ಟು ಬರುತ್ತೆ, 7 ಎನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ನೇರವಾಗಿ ಈ ರೀತಿ ಬಂದಾಗ x² ಪ್ಲಸ್ 1/x² ಅಂತ ಬಂದಾಗ, ಸೊ ಟ್ರಿಕ್ ಆಗಿ ಏನ್ ನೆನ್ಪಿಟ್ಕೋಬಹುದು ಅನ್ನೋಂಥದ್ರೆ ಟ್ರಿಕ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. x ಈ ತರ ಬಂದಾಗ x² -2 ಮಾಡಿದ್ರೆ ಸೊ ನಮ್ ನೇರವಾಗಿ ಆನ್ಸರ್ ಬರುತ್ತೆ ಆಯ್ತಾ.
ಫಾರ್ ಎಕ್ಸಾಂಪಲ್ ಸರ್ ಎಕ್ಸ್ ಇದು ಈ ತರ ಬಂದಾಗ ಓಕೆ, ಅಥವಾ ಎಕ್ಸ್ ಕ್ಯೂಬ್ ಪ್ಲಸ್ 1/x³ ಬಂದಾಗ ಏನ್ ಮಾಡಬೇಕು ಅಂತಂದ್ರೆ x³ - 3n ಮಾಡಿದ್ರೆ 3x ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇದೇ ಲೆಕ್ಕವನ್ನು ನಾನೀಗ ಈ ಮೆಥಡ್ ಪ್ರಕಾರ ಬಿಡಿಸ್ತೀನಿ. ಈಗ ಇಲ್ಲಿ ಅವ್ರು ಹೇಳಿದರೆ x+1/x=3 ಅಂತ. ಇಲ್ಲಿ ಏನ್ ಮಾಡ್ತೀನಿ, ಎಕ್ಸ್ ಅನ್ನ 3n ಆಗಿ ಪರಿಗಣಿಸ್ಕೊಂಡ್ರೆ x² ಎಷ್ಟಾಗುತ್ತೆ, x² 9 - 2 7 ಆನ್ಸರ್ ಸಿಗುತ್ತೆ. ಎಲ್ಲಕ್ಕೂ ಅಪ್ಲೈ ಆಗುತ್ತಾ? ಹೌದು, ಎಲ್ಲಕ್ಕೂ ಈ ಒಂದು ಮೆಥಡ್ ಅಪ್ಲೈ ಆಗುತ್ತೆ. ಕ್ಯೂಬ್ ಕೊಟ್ಟಾಗ x³ - 3x ಅನ್ನುವಂಥದ್ದು ಅಪ್ಲೈ ಮಾಡ್ಕೊಂಡ್ರೆ ನಮ್ಗೆ ನೇರವಾಗಿ ಆನ್ಸರ್ ಬರುತ್ತೆ. ಇವಾಗ ಇದೇ ಲೆಕ್ಕಕ್ಕೆ x³ + 1/x³ ಎಷ್ಟಾಗುತ್ತೆ ಅಂತ ಏನಾದ್ರು ಕ್ವಶನ್ ಕೇಳಿದಿದ್ರೆ ಸೊ ಸೇಮ್, ಸೊ 3^3 - 3 × 3 ಎಷ್ಟು ಬರುತ್ತೆ? 3^3 ಅಂತಂದ್ರೆ 27, 27 - 9 18 ಅನ್ನೋದು ಸೂತ್ರ ಬರ್ತಾ ಇತ್ತು. ಅಂದ್ರೆ ಈ ರೀತಿಯಾಗಿ ನಾವು ನೇರವಾಗಿ ಟ್ರಿಕ್ ಅನ್ನ ಬಳಸಿ ಆನ್ಸರ್ಸ್ ಅನ್ನ ಮಾಡಬಹುದು. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ ಇದು ತ್ರಿಕೋನಮಿತಿ ಆಧಾರಿತ ಪ್ರಶ್ನೆಗಳಾಗಿದ್ದು, ಇಫ್ sin θ = 3/5 then cos θ = a = 4/5, b = 5/4, c = 3/4, d = 2/5. ಯಾವ ಆಪ್ಷನ್ ಬರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇದು ಬಹಳಷ್ಟು ಸುಲಭವಾಗಿರುವಂತ ಪ್ರಶ್ನೆ, ಮತ್ತೆ ತುಂಬಾ ಬೇಗ ಕನ್ಫ್ಯೂಷನ್ ಆಗುವಂತ ಪ್ರಶ್ನೆನೂ ಇದೆ. ಸೊ ನಾವು ತ್ರಿಕೋನಮಿತಿಯನ್ನು ತೆಗೆದುಕೊಂಡಿದೀವಿ ಅಂತಂದ್ರೆ ಅದು ಯಾವ ಒಂದು ತ್ರಿಭುಜಕ್ಕೆ ಅನ್ವಯ ಆಗುತ್ತೆ? ಕೇವಲ ಲಂಬಕೋನ ತ್ರಿಭುಜಕ್ಕೆ ಮಾತ್ರ. ಲಂಬಕೋನ ತ್ರಿಭುಜದ ಮೇಲೆ ಮಾತ್ರ ನಾವು ತ್ರಿಕೋನಮಿತಿ ಅನ್ವಯನ ಮಾಡಬಹುದು. ಈ ಲಂಬಕೋನ ತ್ರಿಭುಜದಲ್ಲಿ ಯಾವ್ದು ಉದ್ದನೆಯ ಬಾಹು ಇರುತ್ತೆ ಅದನ್ನ ನಾವೇನ್ ಕರಿತೀವಿ? ವಿಕರ್ಣ ಎಂದು ಕರಿತೀವಿ. ಸೊ ವಿಕರ್ಣಕ್ಕೆ ಅಪೋಸ್ ಯಾವ್ದಿರುತ್ತೋ ಅದನ್ನ ನಾವೇನ್ ಕರಿತೀವಿ? ಅಭಿಮುಖ ಬಾಹು ಎಂದು ಕರಿತೀವಿ. ಈ ಅಭಿಮುಖ ಬಾಹು ಉಳಿದಿರುವಂತ ಬಾಹು ನಾವೇನ್ ಕರಿತೀವಿ? ಪಾರ್ಶ್ವ ಬಾಹು ಎಂದು ಕರಿತೀವಿ. ಸೊ ನಿಮ್ಗೆ ಲಂಬಕೋನ ತ್ರಿಭುಜ ಅಂದ ತಕ್ಷಣ ನಿಮ್ಗೆ ಮತ್ತೊಂದು ನೆನ್ಪು ಬರಬೇಕು. ಯಾವ ಒಂದು ನಿಯಮ? ಪೈಥಾಗೋರಸ್ನ ನಿಯಮವನ್ನು ನಿಮ್ಗೆ ನೆನ್ಪು ಬರಬೇಕು. ಸೊ ಅವುಗಳ ಆಧಾರಿತವಾಗಿಯೂ ಈ ಪ್ರಶ್ನೆ ಇರುತ್ತೆ. ಸೊ ಈಗ ಅವ್ರು ಹೇಳಿದರೆ sin θ = 3/5. ಸೊ sin θ ಅಂತಂದ್ರೆ ಏನರ್ಥ? sin θ = ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಅವ್ರು ಹೇಳಿದ್ರೆ ಅಭಿಮುಖ ಬಾಹು ಅಂದ್ರೆ ಎಷ್ಟು? 3/5 ಅಂತ ಅವರೇ ಬೆಲೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಭಿಮುಖ ಬಾಹು 3, ವಿಕರ್ಣ 5 ಇದೆ ಅಂತ ಹೇಳಿದ್ದಾರೆ. ಅಭಿಮುಖ ಬಾಹು 3, ವಿಕರ್ಣ 5 ಇದೆ. ಹಾಗಾದ್ರೆ ನಮ್ಗೆ ಇನ್ನೇನ್ ಕೇಳಿದರೆ? cos θ ನ ಕೇಳಿದರೆ. ಸೊ cos θ ಅಂತಂದ್ರೆ ಏನು? cos θ = ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಾದ್ರೆ ನಮ್ಗೆ ಇಲ್ಲಿ ಪಾರ್ಶ್ವ ಬಾಹು ಕೊಟ್ಟೇ ಇಲ್ಲ. ಆಗ ನಾವೇನ್ ಮಾಡ್ಬೇಕು? ಪೈಥಾಗೋರಸ್ನ ನಿಯಮವನ್ನ ಅಳವಡಿಸಿಕೊಂಡು ಪಾರ್ಶ್ವ ಬಾಹುವನ್ನ ಕಂಡುಹಿಡ್ಕೋಬೇಕು. ಹೇಗೆ? ಪೈಥಾಗೋರಸ್ ನಿಯಮದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ತಿಳಿಸ್ಕೊಡ್ತಾರೆ. ಅಂದ್ರೆ ಇಲ್ಲಿ ವಿಕರ್ಣ ಯಾವ್ದಾಗುತ್ತೆ? 5, 5ರ ವರ್ಗವು ಉಳಿದೆರಡು ಬಾಹುಗಳು. ನನಗೆ ಈ ಉಳಿದೆರಡು ಬಾಹು ಅಂದ್ರೆ ಪಾರ್ಶ್ವ ಬಾಹು ಗೊತ್ತಿಲ್ಲ. ಸೊ ಒಂದು ಬಾಹು ಯಾವ್ದಿದೆ? 3, ಮತ್ತೊಂದು ಬಾಹು ಗೊತ್ತಿಲ್ಲ. ಅದಕ್ಕೆ ನಾನು ಪಾರ್ಶ್ವ ಬಾಹು ಅಂತಾನೆ ಬರ್ಕೊಂಡು ಅದ್ರ ವರ್ಗ ಅಂತ ಬರ್ಕೊಳ್ತೀನಿ. ಈಗ 5ರ ವರ್ಗ ಎಷ್ಟಾಯ್ತು? 5ರ ವರ್ಗ 25, 3ರ ವರ್ಗ 9 ಪ್ಲಸ್ ಪಾರ್ಶ್ವ ಬಾಹು. ಈಗ 25. ಸೊ +9 ಈ ಭಾಗ ಬಂದಾಗ ಏನಾಗುತ್ತೆ? -9 = ಪಾರ್ಶ್ವ ಬಾಹು ಸ್ಕ್ವೇರ್. 25 9 ಹೋದ್ರೆ 16 ಈ ಸ್ಕ್ವೇರ್ ಹಾಗೆ ಬರುತ್ತೆ. ಸೊ 16 ನಾನು ಹೇಗೆ ಬರ್ಕೋಬಹುದು? 4ರ ವರ್ಗ ಎಂದು ಬರೀಬಹುದಾ? = ಪಾರ್ಶ್ವ ಬಾಹು ಸ್ಕ್ವೇರ್. ಈ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಪಾರ್ಶ್ವ ಬಾಹು ಎಷ್ಟಾಗುತ್ತೆ? 4 ಆಗುತ್ತೆ. ಹಾಗಾದ್ರೆ cos θ ಏನಾಗುತ್ತೆ? cos θ = ಪಾರ್ಶ್ವ ಬಾಹು 4 ಬೈ ವಿಕರ್ಣ 5. 4/5 ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ಎಕ್ಸಾಮ್ಸ್ ಅಲ್ಲಿ ಕನ್ಫ್ಯೂಷನ್ ಮಾಡೋದಕ್ಕೆ 5/4 ತರ ಕೊಟ್ಟಿರ್ತಾರೆ. ಸೊ ಅದು ಸಹ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಗಮನಿಸ್ಕೊಂಡು ಆನ್ಸರ್ಸ್ ಅನ್ನ ಮಾಡಿ. ಮುಂದಿನ ಪ್ರಶ್ನೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ಸ್ 2, 3 ಅಂಡ್ 6, 6. ಸೊ ಇದು ಸಹ ಮತ್ತೆ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಬಂದಿರುವಂತಹ ಪ್ರಶ್ನೆ. ಇದು 2 ಬಿಂದುಗಳನ್ನ ಕೊಟ್ಟಿದ್ದಾರೆ. ಆ 2 ಬಿಂದುಗಳು 2, 3 ಮತ್ತೆ 6, 6. ಈ ಬಿಂದುಗಳ ನಡುವಿನ ಅಂತರವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಾಗಿರ್ಬೇಕಾಗುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾ ಏನ್ ಹೇಳುತ್ತೆ? ಡಿಸ್ಟೆನ್ಸ್ = √(x2 - x1) ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಎನ್ನುವಂಥದ್ದು. ಸೊ ಈ ಸೂತ್ರವನ್ನ ಬಳಸ್ಕೊಂಡಾಗ ನಿಮ್ಗೆ ಇಲ್ಲಿರುವಂತಹ ಯಾವ್ದಾದ್ರು ಉತ್ತರ ಬರುತ್ತೆ. ಇಲ್ಲಿ x2 x1 ಅಂತಂದ್ರೆ ಯಾವ್ದಾಗುತ್ತೆ? ಸೊ ಇಲ್ಲಿರುವಂತಹ ಬಿಂದುಗಳಲ್ಲೇ ನಾವು x2 x1 ಮತ್ತೆ y2 y1 ಅನ್ನ ಪಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಈ ಮೊದಲನೇ ಬಿಂದು x1 y1 ಆಗಿರುತ್ತೆ, ಎರಡನೇ ಬಿಂದು x2 y2 ಆಗಿರುತ್ತೆ. ಸೊ ಆನ್ಸರ್ ಮಾಡಿ ನನಗೆ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಸೆಷನ್ ಉಪಯುಕ್ತ ಆಗ್ತಾ ಇದೆ ಅಂತಂದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ನೀವು ನಮಗೆ ಮಾಡುವಂತ ಸಪೋರ್ಟ್ ಆಗಿರುತ್ತೆ. ಕಮೆಂಟ್ ಮಾಡಿ. ಸೊ ಬಹಳ ಜನ ಬೇಗ ಕಮೆಂಟ್ ಮಾಡಿ ಆನ್ಸರ್ಸ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಏನಾದ್ರು ತಪ್ಪಿದ್ರೆ ಅಲ್ಲೇ ನೀವು ಕಮೆಂಟ್ ಸೆಕ್ಷನ್ ತಿಳಿಸಬಹುದು. ಸೊ ನೆಕ್ಸ್ಟ್ ಈಗ ನಾವು ಡಿಸ್ಟೆನ್ಸ್ ಕಂಡು ಹಿಡ್ತಾ ಇರೋದ್ರಿಂದ d = ಸೊ ಇಲ್ಲಿ x2 ಏನಾಗುತ್ತೆ? ನಾನು ಈಗಾಗಲೇ ಬರ್ದಿದ್ದೀನಿ
x2 ಬೆಲೆ 6, y2 ಬೆಲೆ 6, x1 ಬೆಲೆ 2, y1 ಬೆಲೆ 3. x2 ಬೆಲೆ ಎಷ್ಟು? x2 ಬೆಲೆ 6 ಮೈನಸ್ x1 ಬೆಲೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಬೆಲೆ ಎಷ್ಟಿದೆ? 6 ಮೈನಸ್ y1 ಬೆಲೆ ಎಷ್ಟಿದೆ? 3 ಹೋಲ್ ಸ್ಕ್ವೇರ್. ಸೊ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ 6 2 ಹೋದ್ರೆ 4, 4 ವರ್ಗ ಪ್ಲಸ್ 6 3 ಹೋದ್ರೆ 3, 3 ವರ್ಗ. ಸೊ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ 4 ವರ್ಗ 16, 3 ವರ್ಗ 9. ಸೊ ಒಟ್ಟಾರೆ ಕೂಡ್ಕೊಂಡಾಗ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ 25. ಅಂದ್ರೆ 16 ಪ್ಲಸ್ 9 ಕೂಡಿದಾಗ 25 ಆಗುತ್ತೆ. ಸೊ 25 ಹೇಗೆ ಬರ್ಕೋಬಹುದು? 5 ವರ್ಗ ಅಂತ ಪರಿಗಣಿಸಬಹುದು. ಸೊ ಈ ಸ್ಕ್ವೇರ್ ಮತ್ತೆ ಈ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಡಿ ನ ಬೆಲೆ ಎಷ್ಟಾಗುತ್ತೆ? ಡಿ ನ ಬೆಲೆ 5. ಡಿ ಅಂತಂದ್ರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಸೊ ಅಂತರ ಎಷ್ಟಾಗುತ್ತೆ? 5 ಎನ್ನುವಂಥದ್ದು ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಸೊ ಯಾರೆಲ್ಲ ಆಪ್ಷನ್ ಸಿ ಕೊಟ್ಟಿದ್ದೀರೋ ಸೊ ನಿಮ್ಮ ಉತ್ತರ ಸರಿ ಇದೆ. ಇನ್ನ ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ನೀವು ಬೇಗ ಆನ್ಸರ್ ಮಾಡ್ತೀರಾ ಮತ್ತೆ ತುಂಬಾ ಸುಲಭ ಇದೆ. ಯಾಕಂತಂದ್ರೆ ಅವಾಗಲೇ ನಾವು ಬೀಜಗಣಿತ ಆಧಾರಿತವಾಗಿ ಲೆಕ್ಕವನ್ನ ಇದೇ ಒಂದು ಸೂತ್ರದ ಮೇಲೆ ಮಾಡಿದ್ವಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಮೇಲೆ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಲಭವಾದ ಪ್ರಶ್ನೆ ಇದು. ಸೊ ಏನಿದೆ? ಇಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 29 ಅಂಡ್ ಎ ಇಂಟು ಬಿ ಇಸ್ ಈಕ್ವಲ್ ಟು 10 ದೆನ್ ಫೈಂಡ್ ಎ ಪ್ಲಸ್ ಬಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 29 ಮತ್ತೆ ಎ ಬಿ ಇಸ್ ಈಕ್ವಲ್ ಟು 10 ಆಗಿದ್ದಾರೆ. ಎ ಪ್ಲಸ್ ಬಿ ಅನ್ನ ಕಂಡು ಹಿಡಿಯಿರಿ. ಸೇಮ್ ಅವಾಗಲೇ ಫಾರ್ಮುಲಾ ಏನ್ ಬಳಸಿದ್ನೋ ಅದೇ ಫಾರ್ಮುಲಾನ ಬಳಸಿ ನೀವು ಆನ್ಸರ್ ಅನ್ನ ಕೊಡಿ. ಸೊ ಕಮೆಂಟ್ ಮಾಡಿ, ಫಾಸ್ಟ್ ಕಮೆಂಟ್ ಮಾಡ್ತಾ ಇರಿ. ಸೇಮ್ ಸೂತ್ರ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ. ನಮ್ಗೆ ಅವ್ರು ಏನ್ ಕೇಳಿದರೆ ಎ ಪ್ಲಸ್ ಬಿ ಅನ್ನೇ ಕಂಡಿಡಿಯಕ್ಕೆ ಕೇಳಿದ್ದಾರೆ. ಎ ಪ್ಲಸ್ ಬಿ ಎಲ್ಲಿದೆ? ನಮ್ಗೆ ನೋಡಿ ಈ ಭಾಗದಲ್ಲಿ ಇದೆ. ಬಟ್ ಅವರು ಎ ಪ್ಲಸ್ ಬಿ ಬೆಲೆ ಇಲ್ಲಿ ಕೊಟ್ಟಿಲ್ಲ. ಏನ್ ಕೊಟ್ಟಿದ್ದಾರೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೆಲೆ ಕೊಟ್ಟಿದ್ದಾರೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಲ್ಲಿದೆ? ಈ ಭಾಗದ್ದು. ಸೊ ಇದ್ರ ಒಟ್ಟು ಬೆಲೆ ಎಷ್ಟು ಕೊಟ್ಟಿದ್ದಾರೆ? 29 ಪ್ಲಸ್ ಅವರು 2 ಎ ಬಿ ಬೆಲೆ ಕೊಟ್ಟಿಲ್ಲ, ಬರೀ ಎ ಬಿ ಬೆಲೆ ಕೊಟ್ಟಿದ್ದಾರೆ. ಎ ಬಿ ಬೆಲೆ ಎಷ್ಟಿದೆ? 10. ಸೊ ನಮ್ಮ ಸೂತ್ರದಲ್ಲಿರುವಂತದ್ದೇನು? 2 ಎ ಬಿ ಆಗಿರೋದ್ರಿಂದ 2 ಇಂಟು 10 ಇಸ್ ಈಕ್ವಲ್ ಟು. ಈಗ 29 2 ಹತ್ಲ ಎಷ್ಟಾಗುತ್ತೆ? 2 ಹತ್ಲ 20. 20 ಪ್ಲಸ್ 29 ಎಷ್ಟಾಗುತ್ತೆ? 49. ಸೊ ನಾನು ಈ ಭಾಗದಲ್ಲಿ ಬರೀತೀನಿ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49. 49 ನಾನು ಹೇಗೆ ಬರೀಬಹುದು? ನಾನು ಈಗಾಗಲೇ ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ಪಾಠ ಮಾಡ್ಬೇಕಾದ್ರೆ ಹೇಳ್ಕೊಡ್ತಿದ್ದೀನಿ. ಸೊ 49ನ್ನ 7ರ ವರ್ಗ ಎಂದು ಬರೀಬಹುದು. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಸ್ಕ್ವೇರ್. ಸೊ ಈ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 7 ಆಗುತ್ತೆ. ಅನ್ ಕೇಸ್ ನೀವು ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಇರೋದ್ರಿಂದ ಸೊ ನಂಗೆ ಎ ಪ್ಲಸ್ ಬಿ ಮಾತ್ರ ಬೇಕು ಅಂತಂದ್ರೆ ಈ ಸ್ಕ್ವೇರ್ ನ ತೆಗೆದುಕೊಂಡು ನೀವು ಸ್ಕ್ವೇರ್ ರೂಟ್ ಅನ್ನ ಬರ್ಕೋಬಹುದು. ಸ್ಕ್ವೇರ್ ರೂಟ್ ಆಫ್ 49 ಅಂತಂದ್ರೆ ನಿಮಗೆ 7 ಆನ್ಸರ್ ಸಿಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ ಘನಫಲಗಳಿಗೆ ಸಂಬಂಧಿತ ಪ್ರಶ್ನೆ ಇದಾಗಿದೆ. ಇದು ನಿಮಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಸಿಗುತ್ತೆ. ಯಾಕಂದ್ರೆ ಸಿಲಿಂಡರ್ ಮೇಲೆ ನಿಮ್ಗೆ ಸಿಗುವಂತದ್ದು 8th ಸ್ಟ್ಯಾಂಡರ್ಡ್ ಅಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಮ 10th ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಂಪೂರ್ಣ ನಿಮಗೆ 10th ಅಲ್ಲಿ ಸಿಗುತ್ತೆ. ಸೊ ನಮಗೆ ಇಲ್ಲಿ ಕೇಳಿರೋದು ವಾಲ್ಯೂಮ್ ಇರೋದ್ರಿಂದ ಇದು 8th ಸ್ಟ್ಯಾಂಡರ್ಡ್ ಕ್ವಶನ್. ಮತ್ತೆ ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು ಸಲ ನಾವು ಕನ್ಫ್ಯೂಷನ್ ಆಗುವಂತದ್ದು ಏನು ಅಂತಂದ್ರೆ ಅರ್ಧ ವ್ಯಾಸ ಅಂತಂದ್ರೆ ಏನು ಕನ್ಫ್ಯೂಷನ್ ಮಾಡ್ಕೊಳ್ತೀವಿ. ಅರ್ಧ ವ್ಯಾಸ ಅಂತಂದ್ರೆ ಏನು? ವ್ಯಾಸದ ಅರ್ಧದಷ್ಟು ಅಂದ್ರೆ ತ್ರಿಜ್ಯ ಅಂತ ಅರ್ಥ. ತ್ರಿಜ್ಯ ಕೊಡೋದ್ರ ಬದಲಿಗೆ ಅರ್ಧ ವ್ಯಾಸ ಅಂತ ಕೊಟ್ಟಿರ್ತಾನೆ. ಅರ್ಧ ವ್ಯಾಸ 3 ಸೆಂಟಿಮೀಟರ್ ಮತ್ತೆ ಎತ್ತರ 7 ಸೆಂಟಿಮೀಟರ್ ಇದ್ದಾರೆ. ಸಿಲಿಂಡರ್ ಆಯತನ ಕಂಡುಹಿಡಿರಿ. ಆಯತನ ಅಂತಂದ್ರೂ ಒಂದೇ, ಇಂಗ್ಲಿಷ್ ಅಲ್ಲಿ ವಾಲ್ಯೂಮ್ ಅಂತಂದ್ರೂ ಅಷ್ಟೇ. ಅಥವಾ ನಾವು ಕನ್ನಡದಲ್ಲಿ ಇನ್ನೂ ಒಂದು ವರ್ಡ್ ಯೂಸ್ ಮಾಡ್ತೀವಿ, ಘನಫಲ ಎನ್ನುವಂಥದ್ದು. ಸೊ ಘನಫಲ ಎಷ್ಟಾಗುತ್ತೆ? ಸೊ ಘನಫಲದ ಸೂತ್ರ ಏನು? ಸಿಲಿಂಡರ್ ನ ಘನಫಲದ ಸೂತ್ರ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಎಂಬುವಂಥದ್ದು ಅಲ್ವಾ? ಸೊ ನಾನು ಈ ಸೂತ್ರಗಳನ್ನ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, ಒಂದು ವಿಡಿಯೋನೇ ಮಾಡಿದ್ದೀನಿ. ಸೊ ಪೈನ ಬೆಲೆ ಎಷ್ಟು? ಪೈನ ಬೆಲೆ ನಾವು ಈಗ ಪೈನ ಬೆಲೆಯಲ್ಲಿ ಅಪ್ಲೈ ಮಾಡ್ಕೋಬೇಕಾ? ಅವಶ್ಯಕತೆ ಇಲ್ಲ. ಯಾಕೆ ನೋಡಿ, ಇಲ್ಲಿ ಆಪ್ಷನ್ಸ್ ಅಲ್ಲಿ ಎಲ್ಲಾ ಕಡೆ ಪೈ ಅನ್ನೋದು ಅವರೇ ಕೊಟ್ಟಿದ್ದಾರೆ. ಅಂದ್ರೆ ನಾವಿಲ್ಲಿ ಪೈ ಅನ್ನ ಬಳಸ್ಕೊಳೋ ಅವಶ್ಯಕತೆ ಇಲ್ಲ. ಕೇವಲ ಆರ್ ಮತ್ತೆ ಎಚ್ ನ ಬೆಲೆಯನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನೇರವಾಗಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ಆರ್ ನ ಬೆಲೆ ಎಷ್ಟಿದೆ? 3 ಸೆಂಟಿಮೀಟರ್, ಎಚ್ ನ ಬೆಲೆ 7 ಸೆಂಟಿಮೀಟರ್. ಸಮಯ ಏನು? ಅಪ್ಲೈ ಮಾಡ್ಕೊಂಡು ಬೇಗ ಆನ್ಸರ್ಸ್ ಅನ್ನ ಮಾಡಿ. ಎಸ್ ಆರ್ ಸ್ಕ್ವೇರ್ ಅಂತಂದ್ರೆ ಆರ್ ಅನ್ನ 2 ಬಾರಿ ಗುಣಿಸ್ಬೇಕು ಎನ್ನುವಂಥದ್ದು. ಸೊ 3 ಇಂಟು 3 ಇಂಟು ಎಚ್ ಎನ್ನುವಂಥದ್ದು 7. 3 3 9, 9 7 63, 63 ಪೈ ಸೆಂಟಿಮೀಟರ್ ಕ್ಯೂಬ್. ಸೆಂಟಿಮೀಟರ್ ಕ್ಯೂಬ್ ಯಾಕೆ? ಆರ್ ಸ್ಕ್ವೇರ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಎಚ್ ಇರುವಂತದ್ದು ಸೆಂಟಿಮೀಟರ್ ಆಗುತ್ತೆ. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್ ಏನಾಗುತ್ತೆ? ಸೆಂಟಿಮೀಟರ್ ಕ್ಯೂಬ್. ಟೋಟಲ್ ಆಗಿ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. 63 ಪೈ ಸೆಂಟಿಮೀಟರ್ ಕ್ಯೂಬ್ ಎನ್ನುವುದು. ಮುಂದಿನ ಪ್ರಶ್ನೆ,
ಇಫ್ ಒನ್ ಆಂಗಲ್ ಆಫ್ ಪ್ಯಾರಲೋಗ್ರಾಮ್ ಇಸ್ 70 ಡಿಗ್ರಿ, ಫೈಂಡ್ ದ ಅಡ್ಜಸೆಂಟ್ ಆಂಗಲ್. ಸೊ ನಾನು ರೀಸೆಂಟ್ಲಿಗೆ ಪಾಠ ಮಾಡಿದ್ದೀನಿ, 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದು, ಏನು ಪ್ಯಾರಲೋಗ್ರಾಮ್ ಮೇಲೆ. ಸಮಾನಾಂತರ ಚತುರ್ಭುಜದ ಒಂದು ಕೋನ 70 ಡಿಗ್ರಿ ಆಗಿದ್ದರೆ ಪಕ್ಕದ ಕೋನವನ್ನ ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಸಮಾನಾಂತರ ಚತುರ್ಭುಜದಲ್ಲಿ ಎರಡು ಅನುರೂಪ ಬಾಹುಗಳ ಮೊತ್ತ, ಅನುರೂಪ ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿಗೆ ಸಮನಾಗಿರುತ್ತದೆ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್, ಈಗ ಇದೊಂದು ಸಮಾಂತರ ಚತುರ್ಭುಜ ಅಂತ ನಾನು ತೆಗೆದುಕೊಂಡಿದ್ದೀನಿ ಅಂತಂದ್ರೆ ಅದರಲ್ಲಿ 4 ಕೋನಗಳು ಇರ್ತವೆ. ಈ 4 ಕೋನಗಳಲ್ಲಿ ಫಾರ್ ಎಕ್ಸಾಂಪಲ್ ಇದು 70 ಡಿಗ್ರಿ ಇದೆ ಅಂತಂದ್ರೆ ಅದರ ಒಂದು ಅಭಿಮುಖವಾಗಿರುವಂತಹ ಕೋನವು ಎಷ್ಟಿರುತ್ತೆ? 70 ಡಿಗ್ರಿನೇ ಇರುತ್ತೆ. ಆದ್ರೆ ಈ ಎರಡು ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿಗೆ ಸಮನಾಗಿರುತ್ತೆ. ಅಂತಂದ್ರೆ ಅವ್ರು ಕೇಳಿರುವಂತದ್ದೇನು? ಪಕ್ಕದ ಕೋನ. ಸೊ ನಮ್ಗಿಲ್ಲಿ ಒಟ್ಟಾಗಿ ಎಷ್ಟಾಗುತ್ತೆ? ಸೊ ಇದು 70 ಡಿಗ್ರಿ ಇದೆ ಅಂತಂದ್ರೆ ಇದೆಷ್ಟಾಗುತ್ತೆ? 180 70 ಕಳೆದ್ರೆ ನಮ್ಗೆ ನೇರವಾಗಿ ಆನ್ಸರ್ ಸಿಗುತ್ತೆ. ಎಷ್ಟು ಆನ್ಸರ್ ಸಿಗುತ್ತೆ? 110 ಡಿಗ್ರಿ. ಯಾರೆಲ್ಲ ಆಪ್ಷನ್ ಡಿ ಅನ್ನ ಕೊಡ್ತಾ ಇದೀರೋ, ನೀವೆಲ್ಲ ಕೊಟ್ಟಿರುವಂತ ಆಪ್ಷನ್ಸ್ ಡಿ 100% ರೈಟ್ ಆಗಿರುತ್ತೆ. ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಯಾವ ಸ್ಟ್ಯಾಂಡರ್ಡ್ ಸಿಲೆಬಸ್ ಅಂತ ಹೇಳಿದೆ? ಒನ್ಸ್ ಅಗೇನ್ ಇದು 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಲೆಕ್ಕ ಕೊಟ್ಟಿದ್ದಾರೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ದ ಏರಿಯಾ ಆಫ್ ಎನ್ ಈಕ್ವಿಲೇಟರಲ್ ಟ್ರಯಾಂಗಲ್ ಆಫ್ ಸೈಡ್ 8 ಸೆಂಟಿಮೀಟರ್ ಈಸ್ ಅಂತ ಕೇಳಿದ್ದಾರೆ. 8 ಸೆಂಟಿಮೀಟರ್ ಬದಿಯ ಸಮಾಂತರ ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮ್ಗೆ ಇಲ್ಲಿ ನೇರವಾಗಿ ನೀವು ತ್ರಿಭುಜದ ವಿಸ್ತೀರ್ಣ ಕೇಳಿದಾಗ ಅರ್ಧ ಇಂಟು ಬಾಹು ಇಂಟು ಎತ್ತರ ಸೂತ್ರವನ್ನು ಬಳಸಬಹುದಿತ್ತು. ಅಲ್ಲಿ ಕೊಟ್ಟಿರುವಂತದ್ದೇನು? ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಕೊಟ್ಟು ಏನ್ ಕೊಟ್ಟಿದ್ದಾರೆ? ಒಂದು ಸೈಡ್ ಮಾತ್ರ ಕೊಟ್ಟಿದ್ದಾರೆ. ಸೊ ಅವಾಗ ನೀವು ಯಾವ ಸೂತ್ರ ಬಳಸಬೇಕು? √3/4 a ಸ್ಕ್ವಯರ್ ಇಸ್ ಈಕ್ವಲ್ ಟು ಏರಿಯಾ ಎನ್ನುವಂತ ಸೂತ್ರವನ್ನ ಬಳಸ್ಕೋಬೇಕು. ಯಾಕಂದ್ರೆ ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಮಾತ್ರ ಇರುವಂತ ಒಂದು ಸೂತ್ರ ಇದು. ಸೊ ಇದನ್ನ ಬಳಸ್ಕೊಂಡು ನೀವೇನ್ ಮಾಡ್ಬೋದು? ಒಂದು ಬಾಹು, ಸೊ ಇಲ್ಲಿ ಎ ಎನ್ನುವಂಥದ್ದು ಎಷ್ಟಿದೆ? 8 ಸೆಂಟಿಮೀಟರ್. ಸೊ ಇದನ್ನ ಬಳಸ್ಕೊಂಡು ನೀವು ಆನ್ಸರ್ಸ್ ಅನ್ನ ಮಾಡಿದ್ರೆ ಸೊ ನಿಮ್ಗೆ ಈ ಆಪ್ಷನ್ಸ್ ಅಲ್ಲಿ ಯಾವ್ದೊಂದು ಆಪ್ಷನ್ ನಿಮ್ಗೆ ಸಿಗುತ್ತೆ. ಕಮೆಂಟ್ ಮಾಡಿ. ಒಂದನೇ ಆಪ್ಷನ್ 8√3 ಸೆಂಟಿಮೀಟರ್ ಸ್ಕ್ವೇರ್, ಆಪ್ಷನ್ ಬಿ 16√3 ಸೆಂಟಿಮೀಟರ್ ಸ್ಕ್ವೇರ್, ಆಪ್ಷನ್ ಸಿ 24√3 ಸೆಂಟಿಮೀಟರ್ ಸ್ಕ್ವೇರ್, ಆಪ್ಷನ್ ಡಿ 32√3 ಸೆಂಟಿಮೀಟರ್ ಸ್ಕ್ವೇರ್ ಎನ್ನುವಂಥದ್ದು. ಎಷ್ಟಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ? ಇಲ್ಲಿ ಅವರೇ ಕೊಟ್ಟಿದ್ದಾರೆ ಒಂದು ಬದಿ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ √3/4 ಎ ಎನ್ನುವಂಥದ್ದು 2 ಸಲ ಬರ್ಕೋಬೇಕು. ಯಾಕೆ? ಎ ಸ್ಕ್ವೇರ್ ಇರೋದ್ರಿಂದ ಸೊ 2 ಸಲ ಬರ್ಕೋಬೇಕು. ಅದೇ ಏರಿಯಾ ಆಗುತ್ತೆ. ಸೊ 4 4 4 2 8, 8 2 16, 16√3 ಆನ್ಸರ್ ಆಗುತ್ತೆ. ಏನಾಗುತ್ತೆ? ಅದರ ವಿಸ್ತೀರ್ಣ ಎಷ್ಟಾಗುತ್ತೆ? ಏರಿಯಾ 16√3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಯಾರೆಲ್ಲರ ಕೊಡ್ತಿದ್ದೀರೋ ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ದಾವೆ. ಎಸ್, ಈಗ ಮುಂದಿನ ಪ್ರಶ್ನೆಗೆ ಮಾಡೋಣ. ಸೊ ಮುಂದಿನ ಪ್ರಶ್ನೆ ಇದು ಸಹ ಅಷ್ಟೇ ತ್ರಿಕೋನಮಿತಿ ಪಾಠದ ಮೇಲೆ ಇರುವಂತದ್ದು. ಸೊ ನಿಮ್ಗೆ ಇದು 10th ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫಸ್ಟ್ ಬಿಫೋರ್ 8th ಅಲ್ಲೇ ಇತ್ತು, ಈಗಿನ 10th ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಬೆಲೆಗಳ ಕಂಡುಹಿಡಿಯೋದು ಹೇಗೆ ಅನ್ನುವಂಥದ್ದು. ಸೊ ಬೆಲೆಗಳು ಕಂಡುಹಿಡಿಯೋದಕ್ಕೆ ಒಂದು ಟ್ರಿಕ್ ಅನ್ನು ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ sin 60 ಡಿಗ್ರಿ ಇಂಟು cos 30 ಡಿಗ್ರಿ. ಸೊ ನೇರವಾಗಿ ಬೆಲೆಗಳು ಗೊತ್ತಿದ್ರೆ ಸೊ ನೀವು ನೇರವಾಗಿ ಇಲ್ಲಿ ಅಪ್ಲೈ ಮಾಡಬಹುದು. ಸೊ sin 60 ಡಿಗ್ರಿ ಬೆಲೆ ಎಷ್ಟು ಬರುತ್ತೆ? ಸೊ ಅದ್ರ ಜೊತೆಗೆ cos 30 ಡಿಗ್ರಿ. ಸೊ ಇವೆರಡೂ ಸಹ ಭಿನ್ನರಾಶಿ ಸಂಖ್ಯೆಗಳಾಗಿರೋದ್ರಿಂದ ನೀವು ಭಿನ್ನರಾಶಿಗಳ ಗುಣಾಕಾರವನ್ನ ಮಾಡಬೇಕಾಗುತ್ತೆ. ಇಲ್ಲಿ sin 60 ಡಿಗ್ರಿ ಬೆಲೆ ಎಷ್ಟಾಗುತ್ತೆ? √3/2. ಅದೇ ರೀತಿಯಾಗಿ cos 30 ಬೆಲೆ, sin 60 ಬೆಲೆ ಏನಾಗಿರುತ್ತೋ cos 30 ಬೆಲೆನೂ ಅದೇ ಆಗಿರುತ್ತೆ. ಸೊ ಸಹ √3/2. ಸೊ ಇವೆರಡನ್ನು ನೇರವಾಗಿ ಗುಣಿಸಿದಾಗ √3 ಇಂಟು √3, √3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 2 4. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಟೋಟಲ್ ಆಗಿ ಎಷ್ಟು ಉಳ್ಕೊಳುತ್ತೆ? 3/4 ಅಂತ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಯಾರೆಲ್ಲ ಆನ್ಸರ್ಸ್ ಕೊಡ್ತಾ ಇದ್ರು ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ ನೋಡಿದ ತಕ್ಷಣ ನೀವು ಕೇವಲ ಅದೇ ಆನ್ಸರ್ ಆಗುತ್ತೆ ಅಂತ ಬಟ್ ಇದು ಮಾಡಬೇಡಿ. ಸೊ ಎರಡನ್ನ ನಾವಿಲ್ಲಿ ಗುಣಿಸ್ಕೋಬೇಕಾಗಿರೋದ್ರಿಂದ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಗೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ ಸೇಮ್ ಅವಾಗಲೇ ಇದೇ ಪ್ರಶ್ನೆ ಚರ್ಚೆ ಮಾಡಿದ್ವಿ. ಇಫ್ ದ ಸಮ್ ಆಫ್ ಆಂಗಲ್ಸ್ ಆಫ್ ಪಾಲಿಗಾನ್ ಈಸ್ 1260 ಡಿಗ್ರಿ, ಫೈಂಡ್ ದ ನಂಬರ್ ಆಫ್ ಸೈಡ್ಸ್. ಒಂದು ಬಹುಭುಜದ ಕೋನಗಳ ಮೊತ್ತ 1260 ಡಿಗ್ರಿ ಆಗಿದ್ದರೆ ಅದರ ಬದಿಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಮೀನ್ಸ್ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿ ಅಂತ ಕೇಳಿದರೆ. ಬಾಹುಗಳ ಸಂಖ್ಯೆ ಅಂತಂದ್ರೆ ಏನಾಗುತ್ತೆ? ಎನ್ ಅನ್ನ ಕಂಡುಹಿಡಿಬೇಕು. ಅವ್ರು ಹೇಳಿದರೆ ಸಮ್ ಆಫ್ ಆಂಗಲ್ಸ್ ಆಫ್ ಎ ಪಾಲಿಗಾನ್. ಸೊ ಸಮ್ ಆಫ್ ಆಂಗಲ್ಸ್ ಆಫ್ ಪಾಲಿಗಾನ್ ಅಂತಂದ್ರೆ ಸೊ ಯಾವಾಗ್ಲೂ ನಾವು ಇಂಟೀರಿಯರ್ ಆಂಗಲ್ಸ್ ನೇ ಸಮ್ ಮಾಡಿರ್ತೀವಿ ಸಾಮಾನ್ಯವಾಗಿ. ಇಲ್ಲಿ ಕ್ವಶನ್ ಅಲ್ಲಿ ಕೊಡ್ಬೇಕಿತ್ತು ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಪಾಲಿಗಾನ್ ಅಂತ ಕೊಡ್ಬೇಕಿತ್ತು. ಇಲ್ಲೂ ಅಷ್ಟೇ ಒಂದು ಬಹುಭುಜದ ಆಂತರಿಕ ಕೋನಗಳ ಮೊತ್ತ ಅಂತ ಕೊಡ್ಬೇಕಿತ್ತು. ಸೊ ಏನು? ಆಂತರಿಕ ಕೋನಗಳ ಮೊತ್ತ ಇಸ್ ಈಕ್ವಲ್ ಟು n - 2 ಇಂಟು 180 ಡಿಗ್ರಿ. ಇದು ಸೂತ್ರ ಇರುವಂತದ್ದು.
ಇದರಲ್ಲಿ ನೀವು ಆಂತರಿಕ ಕೋನಗಳ ಮೊತ್ತ ಅವರೇ ಕೊಟ್ಟಿದ್ದಾರೆ, ನೀವು ಇಲ್ಲಿ ಏನ್ ಕಂಡುಹಿಡಿಬೇಕು, ಎನ್ ಅನ್ನ ಕಂಡುಹಿಡಿಬೇಕು. ಸೊ ಕಂಡುಹಿಡಿದು ಆನ್ಸರ್ ಹೇಳಿ. ಆಪ್ಷನ್ ಎ 7, ಆಪ್ಷನ್ ಬಿ 8, ಆಪ್ಷನ್ ಸಿ 9, ಆಪ್ಷನ್ ಡಿ 10. ಎಸ್, ಈಗಾಗಲೇ ಬಹಳ ಜನ ಕಂಡುಹಿಡಿದಿರ್ತೀರಾ. ಸ್ವಲ್ಪ ಫಾಸ್ಟ್ ಆಗಿ ಕಮೆಂಟ್ ಅನ್ನ ಮಾಡಿ. ಅವರೇ ಕೊಟ್ಟಿದ್ದಾರೆ ಇಲ್ಲಿ ಆಂತರಿಕ ಕೋನಗಳ ಮೊತ್ತ ಎಷ್ಟಾಗುತ್ತೆ, 1260 ಡಿಗ್ರಿ ಆಗುತ್ತೆ ಅಲ್ವಾ. ಇಸ್ ಈಕ್ವಲ್ ಟು ಎನ್ ಎಷ್ಟಾಗುತ್ತೆ, ಎನ್ ಗೊತ್ತಿಲ್ಲ, ನಾನು ಅದು ಏನನ್ನೇ ಕಂಡುಹಿಡಿಬೇಕು. ಎನ್ ಮೈನಸ್ 2 ಇಂಟು 180 ಡಿಗ್ರಿ. ಈಗ ಎನ್ ಕಂಡುಹಿಡಿಬೇಕಾದ್ರೆ ಅದ್ರ ಜೊತೆ ಏನಿದೆ ಅದನ್ನೆಲ್ಲ ನೀವು ಯಾವ ಕಡೆ ನಾವು ಆನ್ಸರ್ನ ಕಂಡುಹಿಡಬೇಕು ಅದ್ರ ಕಡೆ ನೀವು ಕಳಿಸ್ಕೋಬೇಕಾಗಿರುತ್ತೆ. ಸೊ ಈಗ ನಮಗೆ ಇಲ್ಲಿ ಇಂಟು 180 ಇದೆ. ಸೊ ಈ ಭಾಗಕ್ಕೆ ಬಂದಾಗ ಏನಾಗುತ್ತೆ, 1260 ಡಿಗ್ರಿ. ಸೊ ಇಲ್ಲಿ ಇಂಟು 180 ಇರುವಂತದ್ದು ಈ ಕಡೆ ಬಂದಾಗ ಏನಾಗುತ್ತೆ, ಈ ಕಡೆ ಬಂದಾಗ ಏನಾಗುತ್ತೆ, ಡಿವೈಡೆಡ್ ಬೈ 180 ಡಿಗ್ರಿ ಆಗುತ್ತೆ. ಈ 0 ಕ್ಯಾನ್ಸಲ್ ಆಗುತ್ತೆ. ಮತ್ತೆ 9 2 18, 9 1 9, 9 4 36, ಅಥವಾ 2 1 2, 2 7 14, ಅಂದ್ರೆ ಒಟ್ಟಾರೆಯಾಗಿ 7 ಇಸ್ ಈಕ್ವಲ್ ಟು ಎನ್ ಮೈನಸ್ 280 ಆಯ್ತು. ಈಗ ನಾನು ಬರೀ ಎನ್ ಮಾತ್ರ ಕಂಡುಹಿಡಿಯಬೇಕಾಗಿರೋದ್ರಿಂದ -2 ಈ ಕಡೆ ಬಂದಾಗ ಏನಾಗುತ್ತೆ, +2 ಆಗುತ್ತೆ. 7 + 2 ಇಸ್ ಈಕ್ವಲ್ ಟು ಎನ್. 7 + 2 ಎಷ್ಟಾಗುತ್ತೆ, 9. ಎನ್ ಇಸ್ ಈಕ್ವಲ್ ಟು 9. ಆಪ್ಷನ್ ಸಿ ಇಸ್ ಈಕ್ವಲ್ ಟು ರೈಟ್ ಆನ್ಸರ್ ಆಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಹಾಗೂ ಇವತ್ತಿನ ಕೊನೆಯ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಸೊ ಕೊನೆಯ ಪ್ರಶ್ನೆ, ಸೊ ನಾನು ಜಸ್ಟ್ ಇಂಟನ್ನ ಕೊಟ್ಟಿರ್ತೀನಿ, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ಲೆಕ್ಕ ಮಾಡಿ ಕಮೆಂಟ್ ಮಾಡಿ. ದ ಏರಿಯಾ ಆಫ್ ದ ರಾಂಬೋಸ್ ವಿತ್ ಡಯಾಗ್ನಲ್ 16 ಸೆಂಟಿಮೀಟರ್ ಅಂಡ್ 12 ಸೆಂಟಿಮೀಟರ್ ಈಸ್. ಕರ್ಣಗಳು 16 ಸೆಂಟಿಮೀಟರ್ ಮತ್ತೆ 12 ಸೆಂಟಿಮೀಟರ್ ಇರುವ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಸೊ 96 ಸೆಂಟಿಮೀಟರ್ ಸ್ಕ್ವೇರ್, 108 ಸೆಂಟಿಮೀಟರ್ ಸ್ಕ್ವೇರ್, 112 ಸೆಂಟಿಮೀಟರ್ ಸ್ಕ್ವೇರ್, 124 ಸೆಂಟಿಮೀಟರ್ ಸ್ಕ್ವೇರ್ ಎನ್ನುವಂಥದ್ದು. ಸೊ ನಮಗೆ ಡಯಾಗ್ನಲ್ಸ್ ಕೊಟ್ಟಾಗ ಏನ್ ಮಾಡ್ಬೇಕಂತ ಸೂತ್ರ ಹೇಳಿದೀನಿ. ಏನ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ದ ರಾಂಬಸ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ 2 ಡಯಾಗ್ನಲ್ಸ್ D1 ಇಂಟು D2. ಸೊ ಇಲ್ಲಿ ನೀವು D1 ಅಂತಂದ್ರೆ ಏನಾಗುತ್ತೆ, ಮೊದಲನೇ ಡಯಾಗ್ನಲ್ 16 ಸೆಂಟಿಮೀಟರ್, ಎರಡನೇ ಡಯಾಗಲ್ 12 ಸೆಂಟಿಮೀಟರ್. ಸೊ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ 15 ಪ್ರಶ್ನೆಗಳಾಗಿತ್ತು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಸಹ ಹೆಚ್ಚಿನದಾಗಿ GPSR ಮತ್ತೆ HSTR ಗೆ ಉಪಯುಕ್ತ ಆಗುವಂತ ಪ್ರಶ್ನೆಗಳು ಹೆಚ್ಚಾಗಿದ್ದಾವೆ. PSTR ಗೆ ಸಂಬಂಧಪಟ್ಟಂತೆ ಬಹಳ ಕಡಿಮೆ ಪ್ರಶ್ನೆಗಳಿದ್ವು. ಸೊ ಭಾಗ 1ರಲ್ಲಿ ಹೆಚ್ಚು PSTR ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ತಂದಿದೆ. ಸೊ ಇವತ್ತು ಭಾಗ 2ರಲ್ಲಿ GPSR ಮತ್ತೆ HSTR ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ತಂದಿದೆ. ಇನ್ನ ಇದಕ್ಕೆ ಸಂಬಂಧಿಸಿದ ನಿಮ್ಗೆ ಏನೇ ಡೌಟ್ ಇದ್ರು ನಮ್ಮ ಕಮೆಂಟ್ ಸೆಕ್ಷನ್ ಅಂತ ನಿಮ್ಗೆ ಓಪನ್ ಆಗಿರುತ್ತೆ, ನೀವು ಯಾವಾಗ ಬೇಕಾದ್ರೂ ಕಮೆಂಟ್ ಮಾಡಿ ನಂಗೆ ಅದ್ರ ಬಗ್ಗೆ ತಿಳಿಸ್ಬೋದು. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಸಹ ಇದೆ, ಅಲ್ಲಿ ಸಹ ನೀವು ಜಾಯ್ನ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಕೇಳಬಹುದು. ಜೊತೆಗೆ ಈ ಸೆಷನ್ ನಿಮ್ಗೆ ಉಪಯುಕ್ತ ಆಗಿರೋ ಜಸ್ಟ್ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿಗೆ ಇಂದಿನ ತರಗತಿ ಮುಗುತ್ತೆ. ಸೊ ಇನ್ನು ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಿಮ್ಗೆ ಎಲ್ರಿಗೂ ಧನ್ಯವಾದಗಳು.